ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಇನ್ನು ಶೇಂಗಾ, ನಾವು ಹೆಚ್ಚಾನೆಚ್ಚು ಶೇಂಗಾವನ್ನು ಬೆಳೆಯುವಂಥದ್ದು ಮರಳು ಭೂಮಿನಲ್ಲಿ. ಇದು ಎರೆ ಭೂಮಿನಲ್ಲಿ ನಮಗೆ ಅಷ್ಟು ತೊಂದರೆ ಕೊಡಲಿಲ್ಲ ಅಂದ್ರೂ ಮರಳು ಭೂಮಿನಲ್ಲಿ ಭಾಳ ತೊಂದರೆ ಕೊಡುವಂಥದ್ದು ಅಂತಂದರೆ ನಮ್ಮ ಗೆದ್ದಲು. ಇದರ ನಂತರ ಈ ಗೊಣ್ಣೆ ಹುಳು ಅಂತೂ ಮರಳು ಭೂಮಿ ಅಥವಾ ಎರೆ ಭೂಮಿ ಅನ್ನೋ ವ್ಯತ್ಯಾಸ ಇಲ್ಲ. ಅದಿತ್ತು ಅಂತಂದರೆ ಶೇಂಗವನ್ನು ಭಾಳ ಸಂಪೂರ್ಣವಾಗಿ ನಷ್ಟ ಮಾಡುವಂಥದ್ದು, ಅದರ ಮುಂಗಾರಿನ ಹಂಗಾಮಿನಲ್ಲಿ ಭಾಳ ತೊಂದರೆ ಕೊಡುವಂಥದ್ದು. ಆದರೆ ನಮ್ಮ ಗೆದ್ದಲು ಮುಂಗಾರು ಮಳೆ ಕೈ ಕೊಟ್ಟಾಗ ಅಥವಾ ನಮ್ಮಲ್ಲಿ ನೀರಾವರಿಗೆ ಏನಾದರೂ ತೊಂದರೆ ಆದಾಗ ಬೆಳೆ ನಂದು ಅಂತ ಹೇಳುವಂಥ ಚಾಳಿ ಅದಕ್ಕಿದೆ. ಅದ್ರ ಜೊತೆಗೆ ಬೇಸಿಗೆನಲ್ಲಿ ಸಾಧಾರಣವಾಗಿ ಭಾಳಷ್ಟು ತೊಂದರೆ ಕೊಡುವಂಥ ಒಂದು ಕೀಟ ಅಂದರೆ ಅದು ಗೆದ್ದಲು. ಎಲ್ಲಿ ನೀರಿನ ಕೊರತೆ ಉಂಟಾಗ್ತದೋ ಅಲ್ಲಿ ಕಾಣಿಸ್ಕೊಳ್ಳುವಂಥ ಮೊದಲ ಕೀಟ ಅಂತಲೇ ಹೇಳ್ಬೋದು. ನೀರಿನ ಕೊರತೆ ಕಾಣಿಸ್ಕೊಳ್ಳುತ್ತೆ. ನೀರಿನ ಕೊರತೆ ಆಯಿತು ಅಂದರೆ ಅಂಥ ಒಂದು ಪ್ರದೇಶದಲ್ಲಿ ಭಾಳಷ್ಟು ಚಟುವಟಿಕೆಯಿಂದ ಬರುವಂಥ ಒಂದು ಪ್ರಮುಖ ಕೀಟ ಅಂದರೆ ಈ ಗೆದ್ದಲು. ಈ ಗೆದ್ದಲು ಬಂದಾಗ ಏನು ಮಾಡುತ್ತೆ, ಸಾಧಾರಣವಾಗಿ ಆರಂಭಿಕ ಹಂತದಲ್ಲಿ ಬೇರುಗಳನ್ನು ಮೊದಲು ಇದು ತಿನ್ನುತ್ತೆ. ಯಾವ ಗಿಡ ಬಾಡ್ತಾ ಇದೆ ಆ ಗಿಡದ ಬೇರುಗಳನ್ನು ಮೊದಲು ತಿನ್ನುತ್ತೆ. ಬೇರುಗಳನ್ನು ತಿಂತಾ ಹೋದಾಗ ಆಟೋಮೆಟಿಕ್ಕಾಗಿ ಆ ಗಿಡ ಒಣಗೋಗ್ತದೆ, ಸಂಪೂರ್ಣವಾಗಿ ಹಳದಿಯಾಗಿ ನಂತರ ಒಣಗೋಗ್ತದೆ. ಭಾಳ ಅತ್ಯಂತ ಕಡಿಮೆ ಸಮಯದಲ್ಲಿ 1 ಅಥವಾ 2, ಕೆಲವೊಂದಷ್ಟು ಗರಿಷ್ಠ 3 ಆ ಗಿಡ ಏನಾದರೂ ಸ್ವಲ್ಪ ದೊಡ್ಡದಿತ್ತು, ಅದ್ರ ಬೇರಿನ ಪ್ರಮಾಣ ದೊಡ್ಡದಿತ್ತು ಅಂದರೆ ಇದು ಯಾವಾಗ ಸಾಧ್ಯ ಅಂತಂದರೆ ನಮ್ಮ ಪರಿಸರದಲ್ಲಿ, ಬೆಳೆಯ ಪರಿಸರದಲ್ಲಿ ಅಥವಾ ಮಣ್ಣಿನಲ್ಲಿ ಹಸಿ ತುಂಬ ಕಡಿಮೆ ಆದಾಗ. ಗಿಡನೂ ಸಹ ಮೊದಲು ಗಿಡ ಬಾಡುತ್ತೆ. ಗಿಡ ಬಾಡದ ಮೇಲೆ ಅದಕ್ಕೆ ನಮ್ಮ ಗೆದ್ದಲು ಅದರ ಬೇರನ್ನು ತಿನ್ನುತ್ತೆ. ಬೇರು ತಿಂದ ಮೇಲೆ ಕೆಲವು ಸಂದರ್ಭಗಳಲ್ಲಿ ಆ ಮೇಲೆ ಒಣಗಿದ ಎಲೆಗಳನ್ನು ಕೂಡ ಅದು ಭಾಳಷ್ಟು ಸಲ ತಿಂದುಬಿಡುತ್ತೆ. ಗೊತ್ತೇ ಆಗೋದಿಲ್ಲ ಅಲ್ಲೊಂದು ಗಿಡ ಇತ್ತು ಅಂಥೇಳಿ, ಅಷ್ಟು ನಷ್ಟ ಉಂಟು ಮಾಡುತ್ತೆ. ತದನಂತರ ಅತ್ಯಂತ ಕಡಿಮೆ ಪ್ರಮಾಣದ ನೀರಿನಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ, ಭಾಳ ನೀರಿಗೆ ಸಂಕಟ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ಗೆದ್ದಲು ನಮ್ಮ ಕಾಯಿಗಳು ಬೆಳೀತಾ ಇದ್ದಾಗ ಕಾಯಿಯ ಒಳಗಡೆ ಕೊರೆದು ಆ ಒಳಗಿರುವಂಥ ಬೀಜವನ್ನು ತಿಂದುಬಿಡುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ಆ ಬೀಜವನ್ನು ತಿಂದು ಅಲ್ಲಿ ಮಣ್ಣನ್ನು ಸೇರಿಸಿಬಿಡ್ತವೆ. ಭಾಳಷ್ಟಲ್ಲಿ ಅಂಥ ಒಂದು ಕಾಯಿಯನ್ನು ನಾವು ಒಡೆದು ನೋಡಿದ್ರೆ ಒಳಗಡೆ ಮಣ್ಣಿರುತ್ತೆ. ಇದು ಒಂದು ಈ ಹುಳದ ಒಂದು ವೈಶಿಷ್ಟ್ಯತೆ. ಇದರ ಹಾನಿಯ ಮಾಡಿದ್ರೆ ನಾನೇ ಇದನ್ನು ತಿಂದಿದ್ದು ಅಂತ ಹೇಳಿ ನಮಗೆ ಹೇಳೋದಕ್ಕೆ ಅದು ಒಂದು ಮಾಡ್ಕೊಂಡಿರುವಂಥ ಇದು. ಏಕೆಂದರೆ ಅದು ಯಾವ ಹುಳ ತಿಂತು ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಬೇರೆ ಹಲವಾರು ಹುಳುಗಳು ತಿಂದರೆ ಈ ರೀತಿ ಮಣ್ಣು ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಅಲ್ಲಿ ಬೀಜಕ್ಕಿಂತ ಜಾಸ್ತಿ ಕಂಪ್ಲೀಟ್ ಒಳಗಿರುವಂಥ ಆವರಣದಲ್ಲಿ ಕನಿಷ್ಠ 50% ಮಣ್ಣಿತ್ತು ಅಂದರೆ ಅದು ನಮ್ಮ ಗೆದ್ದಲು ಆ ಒಂದು ದಾಳಿಯನ್ನು ಮಾಡಿದೆ. ಸಾಧಾರಣವಾಗಿ ಅವು 1 ಅಥವಾ 2 ರಂಧ್ರಗಳನ್ನು ಮಾಡ್ಕೊಂಡಿರ್ತವೆ. ಸಣ್ಣ ರಂಧ್ರಗಳು, ಸುಮಾರು 2 ಅಥವಾ 3 ಮಿಲಿಮೀಟರ್ ಅಗಲದ ರಂಧ್ರಗಳನ್ನು ಮಾಡಿಕೊಂಡು ಆ ರಂಧ್ರದ ಒಳಗೋಗಿ ಒಳಗಿರುವಂತಹ ಬೀಜವನ್ನು ಸಂಪೂರ್ಣ ತಿಂದು ಅಲ್ಲಿ ಆ ಜಾಗದಲ್ಲಿ ಮಣ್ಣನ್ನು ಅವು ಸೇರಿಸಿರ್ತವೆ. ಇದು ಈ ಹುಳ ಮಾಡುವಂಥ ಒಂದು ಇದು. ಈ ಗೆದ್ದಲ ನಿರ್ವಹಣೆಗೆ ಅತ್ಯಂತ ಸರಳವಾದಂಥ ಒಂದು ಕ್ರಮ ಏನಪ್ಪ ಅಂತಂದರೆ ನೀರು ನಿರ್ವಹಣೆ ಮಾಡಿದ್ರೆ ಇದು ನಮ್ಮ ತೋಟಕ್ಕೆ ಬರೋದಿಲ್ಲ. ನೀರು ನಿರ್ವಹಣೆಯಲ್ಲಿ ನಾವು ಸೋತ್ವಿ ಅಂದಾಗ ಇದು ಹೊಲ ನಂದು ಅಂತೇಳಿ ಬರುವಂಥ ಒಂದು ಮೊದಲನೇ ಕೀಟ ಅಂದರೆ ಈ ಗೆದ್ದಲು. ಕೆಲವೊಂದಷ್ಟು ಸಲ ನೀರು ನಮ್ಮ ಕೈ ಅಳತೆಯಲ್ಲಿ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಇದನ್ನು ನಿರ್ವಹಣೆ ಮಾಡ್ಕೋಬೇಕು ಅಂದರೆ ಬೆಳೆ ಹಿಡೋದಕ್ಕಿಂತ ಮೊದಲೇ ನಮ್ಮ ಪರಿಸರದಲ್ಲಿ, ನಮ್ಮ ಹೊಲದಲ್ಲಿ ಗೆದ್ದಲು ಇದೆ ಅಂತಂದರೆ ಏನಾದರೂ ಅದು ಹುತ್ತಗಳನ್ನು ಮಾಡ್ಕೋತಾ ಇದೆಯಾ ಅನ್ನೋದನ್ನು ಫಸ್ಟ್ ಗಮನಿಸ್ಕೋಬೇಕು. ಹುತ್ತಗಳ ಮಾಡ್ತಾಯಿದ್ರೆ ಸಾಧಾರಣವಾಗಿ ನಮ್ಮ ಕೆಂಪು ಭೂಮಿ ಅಥವಾ ಮರಳು ಭೂಮಿನಲ್ಲಿ ಈ ಹುತ್ತಗಳ ಪ್ರಮಾಣ ಹೆಚ್ಚಿರುತ್ತೆ. ಆ ಹುತ್ತಗಳನ್ನು ಮೊದಲು ಹೊಡಿಬೇಕು. ಹುತ್ತಗಳನ್ನು ಹೊಡೆದು ಅದರಲ್ಲೂ ಪ್ರಮುಖವಾಗಿ ಅಲ್ಲಿರುವಂಥ ರಾಣಿಯನ್ನು ನಾವು ನಾಶ ಮಾಡಬೇಕು. ಇದನ್ನು ಭಾಳಷ್ಟು ಜನಗಳು ತಿಂತಾರೆ. ಆರೋಗ್ಯಕ್ಕೆ ಅದನ್ನು ತಿಂದರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಯಾರಾದರೂ ಇತ್ತು ಅಂದರೆ ಅದು ಅವರಿಗೆ ಸುದ್ದಿ ಕೊಟ್ಟರೆ ಸಾಕು, ಅವರೇ ಬಂದು ರಾಣಿನೂ ಹಿಡ್ಕೊಂಡೋಗಿ ಅಲ್ಲಿರೋ ಬೇರೆ ಹುಳುಗಳನ್ನು ಸಹ ಹಿಡ್ಕೊಂಡು ಅವರು ತಿಂತಾರೆ. ಇದು ಒಂದು ಆಹಾರವಾಗಿ ಭಾಳಷ್ಟು ಮುನ್ನೆಲೆಗೆ ಬಂದಿದೆ ಭಾಳಷ್ಟು ವರ್ಷಗಳಿಂದ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅದನ್ನು ಬೇಕಾದರೆ ಸಂಗ್ರಹ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಕೋಳಿ ಪಕ್ಷಿಗಳಿಗೆ ಕೂಡ ಇದನ್ನು ಆಹಾರವಾಗಿ ಕೂಡ ನೀವು ಬಳಸ್ಕೋಬೋದು. ಇದೊಂದು ಅತ್ಯಂತ ಸರಳವಾದ ಕ್ರಮ.
ಕೆಲವೊಂದಷ್ಟು ಸಂದರ್ಭಗಳಲ್ಲಿ ರಾಣಿನ ಕೊಲ್ಲೋದಕ್ಕೆ ನಿಮಗೆ ಆಗೋದಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಆಳವಾಗಿ ಕೆಲಸ ಮಾಡುವಷ್ಟು ಶ್ರಮ ತಗೊಳ್ಳೋಕ್ಕಾಗೋದಿಲ್ಲ ಆ ಹುತ್ತವನ್ನು ನಾಶ ಮಾಡೋದಕ್ಕೆ. ಅಂದರೆ ಆ ಹುತ್ತವನ್ನು ಗುರುತಿಸಿ ಅದರಲ್ಲಿ ಚಟುವಟಿಕೆ ಇದೆಯಾ ಇಲ್ವೋ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಆ ಒಂದು ಹುತ್ತಕ್ಕೆ ಸುಮಾರು 50ರಿಂದ 60 ಲೀಟ್ರ್ನಷ್ಟು ಈ ಕ್ಲೋರ್ಪೈರಿಫಾಸ್ ಪ್ರತಿ ಲೀಟ್ರ್ ನೀರಿಗೆ 10 ml ಕ್ಲೋರ್ಪೈರಿಫಾಸ್ ಹಾಕಿರುವಂಥದ್ದು, ಅಥವಾ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟ್ರ್ ನೀರಿಗೆ 10 ml ಇಮಿಡಾಕ್ಲೋಪ್ರಿಡ್ ಹಾಕಿರುವಂಥ ಇವು ಯಾವುದೇ ಕೀಟನಾಶಕ, ಕ್ಲೋರ್ಪೈರಿಫಾಸ್ ಆದರೂ ಆಯಿತು ಅಥವಾ ಇಮಿಡಾಕ್ಲೋಪ್ರಿಡ್ ಆಯಿತು, ಪ್ರತಿ ಲೀಟ್ರ್ ನೀರಿಗೆ 10 ml ಕ್ಲೋರ್ಪೈರಿಫಾಸನ್ನು ಬಳಸ್ಕೋಬೋದು. ಮತ್ತು ಇವತ್ತಿನ ದಿನಗಳಲ್ಲಿ ಇಮಿಡಾಕ್ಲೋಪ್ರಿಡ್ ಕೀಟನಾಶಕ ಈ ಗೆದ್ದಲ ನಿರ್ವಹಣೆಗೆ ನಮ್ಮ ಬಿಲ್ಡಿಂಗ್ ಕಟ್ಟಡ ಕಟ್ಟುವಂಥ ಅವರು 30.5 FS ಅನ್ನುವಂಥ ಒಂದು ಸಸ್ಪೆನ್ಷನನ್ನು ಕೂಡ ಮಾಡಿದ್ದಾರೆ. ಅಂದರೆ ನಮ್ಮ ಮಾರ್ಕೆಟಿನಲ್ಲಿ ನಮ್ಮ ರೈತರಿಗೆ ಸಿಗ್ತಾ ಇರುವಂಥದ್ದು 17.5 SL, 17.8 SL, ಆದರೆ ಅಲ್ಲಿ ಸಿಗುವಂಥದ್ದು ಅದಕ್ಕಿಂತ ಆಲ್ಮೋಸ್ಟ್ ಡಬ್ಬಲ್ ಇರುವಂಥದ್ದು 30.5 CS ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನು. ಅದನ್ನು ಬಳಸೋದು ಇನ್ನೂ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದನ್ನು ಕನಿಷ್ಠ ಆ ಹುತ್ತದ ಗಾತ್ರದ ಮೇಲೆ ಕನಿಷ್ಠ 20ರಿಂದ 40 ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ತುಂಬ ದೊಡ್ಡದಿತ್ತು ಅಂತಂದರೆ 50ರಿಂದ 100 ಲೀಟ್ರಷ್ಟು ಕೂಡ ದ್ರಾವಣವನ್ನು ನಾವು ಅದಕ್ಕೆ ಸುರುವಿ ಆ ಮೇಲ್ಗಡೆ ಎಲ್ಲಿ ಓಪನ್ ಇರುತ್ತೋ ಅದಕ್ಕೆಲ್ಲದಕ್ಕೂ ಹಸಿ ಮಣ್ಣಿನಿಂದ ಮುಚ್ಚೋದು, ಮಣ್ಣು ಅಥವಾ ಮಣ್ಣಾಗಲಿಲ್ಲ ಅಂದರೆ ಸೆಗಣಿಯಿಂದ ಅದನ್ನು ಮುಚ್ಚೋದರಿಂದ ಆ ಒಂದು ಕೀಟನಾಶಕದ ಪರಿಣಾಮದಿಂದ ಅಲ್ಲಿರುವಂಥ ಕೀಟಗಳು, ಗೆದ್ದಲು ಹುಳುಗಳು ಕೂಡ ಸಾಯ್ತವೆ. ಅದರ ಜೊತೆಗೆ ರಾಣಿ ಏನಾದರೂ ಅಲ್ಲಿ ಸಂಪೂರ್ಣವಾಗಿ ನಾಶ ಆಯಿತು ಅಂದರೆ ನಮಗೆ ಬೆಳೆ ಅಟ್ಲೀಸ್ಟ್ ಆ ಸೀಸನ್ನ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತದೆ. ಇದಕ್ಕೆ ಜೈವಿಕವಾಗಿ ಮಾಡುವಂಥ ಪ್ರಯತ್ನ ಇನ್ನೂ ಅಷ್ಟು ಸಫಲ ನೀಡಿಲ್ಲ. ಕಾರಣ ಇಷ್ಟು ಅಂತಂದರೆ ಏನಕ್ಕೆ ಅಂತಂದರೆ ನಮ್ಮ ಕೃಷಿ ಮತ್ತು ನೈರ್ಮಲ್ಯ ಸಮಾಜ ಜೀವನವನ್ನು ಮೊದಲು ಕಟ್ಟಿಕೊಂಡಂಥ ಜೀವಿಗಳು ನಾವೆಲ್ಲ ನೆನ್ನೆ ಮೊನ್ನೆ ಬಚ್ಚಗಳು ಈ ಒಂದು ಗೆದ್ದಲು ಮುಂದೆ ಕೃಷಿನ ಆರಂಭಿಸಿದ್ದೇ ನಮ್ಮ ಗೆದ್ದಲು. ಅಥವಾ ಇವತ್ತು ನಾವು ಮೆಟ್ರೋ ಟ್ರೈನ್ಗಳು ಟನಲ್ಗಳಲ್ಲಿ ಅಡ್ಡಾಡ್ತಾ ಇದೆ, ಸುರಂಗಗಳಲ್ಲಿ ಅಡ್ಡಾಡ್ತಾ ಇದೆ ಅಂತಂದರೆ ಅವು ಇವತ್ತು ಮಾಡ್ಕೊಂಡಿರೋದು ಅಥವಾ ಏರ್ ಕಂಡೀಷನ್ಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ದೊಡ್ಡ ಬಿಲ್ಡಿಂಗ್ಗೆ, ಅವೆಲ್ಲ ನೆನ್ನೆ ಮೊನ್ನೆ ನಾವು ಮಾಡ್ಕೊಂಡಿರೋದು. ಆದರೆ ನಮ್ಮ ಗೆದ್ದಲುಗಳು ಭಾಳಷ್ಟು ವರ್ಷಗಳ ಹಿಂದೆನೇ ಇವನ್ನೆಲ್ಲ ಆವಿಷ್ಕಾರ ಮಾಡಿರುವಂಥದ್ದು ತಂತ್ರಜ್ಞಾನದಲ್ಲಿ ಭಾಳ ಮುಂದಿದ್ದಾವೆ. ಹಾಗಾಗಿ ಮತ್ತು ನೈರ್ಮಲ್ಯತೆ ಅತ್ಯಂತ ಪ್ರಮುಖವಾದ ನೈರ್ಮಲ್ಯತೆ ಅದಿದೆ. ಕರೋನಾ ಬಂದಾಗಷ್ಟೇ ನಮ್ಮಲ್ಲಿ ಭಾಳಷ್ಟು ಜನ ಈ ಒಂದು ಪರ್ಸ್ನಲ್ ಹೈಜೀನ್ ಬಗ್ಗೆ ಮತ್ತು ಜಂಗುಳಿ ಇದ್ದಾಗ ನಾವು ಹೈಜೀನ್ ಹೇಗಿರಬೇಕು ಅನ್ನೋದನ್ನು ನೈರ್ಮಲ್ಯತೆಯನ್ನು ಕಲ್ತ್ಕೊಂಡ್ವಿ. ಆದರೆ ಈ ಗೆದ್ದಲುಗಳು ಭಾಳಷ್ಟು ದಿನಗಳಿಂದ ಯಾರಾದರೂ ಅವರಲ್ಲಿ ಹುಷಾರು ತಪ್ಪಿದ್ರು ಅಂದರೆ ಅವನನ್ನು ಹೊರಗಿಡುವಂಥದ್ದು ಅಥವಾ ಅವನನ್ನು ಬೇರೆ ಐಸೋಲೇಟ್ ಮಾಡುವಂಥ ಒಂದು ವಿಜ್ಞಾನವನ್ನು ಭಾಳ ಹಿಂದೆ ಕಲ್ತ್ಕೊಂಡಿದ್ದಾವೆ. ಈಗ ನಾನು ಕೂಡ ಕಳೆದ ಒಂದು 5-6-8 ವರ್ಷಗಳ ಕೆಳಗೆ ಮಾಡಿದಂಥ ಒಂದು ಸಂಶೋಧನೆಯಲ್ಲಿ ಈ ಜೈವಿಕ ವಿಧಾನವನ್ನು ಬಳಸಿ ಅದನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಆಗಲಿಲ್ಲ. ಏಕೆ ಅಂತಂದರೆ ಯಾವಾಗ ಒಂದು ರೋಗಗ್ರಸ್ತ ಆಯಿತು ಅಂತಂದರೆ ಅಂಥ ಹುಳುಗಳನ್ನು ತಗೊಂಡು ಒಂದಷ್ಟು ಹುಳುಗಳು ಹೊರಗೆ ಹೋಗಿಬಿಡ್ತವೆ ಮತ್ತು ಅವು ಜೀವನೇ ಬಿಟ್ಟುಬಿಡ್ತವೆ. ಸಮಾಜಕ್ಕೋಸ್ಕರ, ಅವರ ಸಂಘಕ್ಕೋಸ್ಕರ, ಅವರ ಕಾಲೋನಿಗೋಸ್ಕರ, ಸಂಸಾರಕ್ಕೋಸ್ಕರ ಒಂದಷ್ಟು ಜೀವದಾನ ಮಾಡಿಬಿಡ್ತವೆ. ಆ ಒಂದು ವೈಶಿಷ್ಟ್ಯತೆ ನಮ್ಮ ಈ ಗೆದ್ದಲುಗಳಲ್ಲಿದೆ. ಹಾಗಾಗಿ ಜೈವಿಕ ವಿಧಾನಗಳು ಇದುವರೆಗೂ ನಮಗೆ ಅಷ್ಟು ಇದನ್ನು ನೀಡಿಲ್ಲ. ಸದ್ಯಕ್ಕೆ ನಾವೀಗ ನಮ್ಮ ಸಾಂಪ್ರದಾಯಿಕ ಅಥವಾ ಕೃಷಿ ಕ್ರಮಗಳು ಅಥವಾ ಭೌತಿಕ ಕ್ರಮಗಳು ಅಥವಾ ರಾಸಾಯನಿಕಗಳು ಇವುಗಳ ಮೂರನ್ನಷ್ಟೇ ನಾವೀಗ ಬಳಸ್ಕೊಳ್ಳೋದಕ್ಕೆ ಇರುವಂಥ ಅವಕಾಶಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು,
ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಇನ್ನು ಮಣ್ಣಿನಲ್ಲಿ ಕಾಡುವಂಥ ನಮ್ಮ ಶೇಂಗಾದ ಕೀಟ, ಇನ್ನೊಂದು ಪ್ರಮುಖ ಕೀಟ ಅಂದರೆ ನಮ್ಮ ಗೊಣ್ಣೆ ಹುಳು. ಇದೇನು ವಿಶೇಷವಾಗಿ ಶೇಂಗಾ ಅಂತಲೇ ಬರೋದಿಲ್ಲ, ಯಾವುದೇ ಬೆಳೆ ಆದರೂ ಆ ಬೆಳೆ ನಂದೆ ಅಂಥೇಳಿ ಅಬ್ಬರಿಸ್ಕೊಂಡು ಬರುವಂಥ ಒಂದು ಕೀಟ ಅಂದರೆ ಗೊಣ್ಣೆ ಹುಳು. ಅದರಲ್ಲೂ ಎಲ್ಲಿ ನಮ್ಮ ಬೆಳೆ ಇದೆಯೋ, ಬೆಳೆ ಪರಿಸರದಲ್ಲಿ ಹೋದ ವರ್ಷ ಗೊಣ್ಣೆ ಹುಳುವಿನ ಹಾವಳಿ ಇತ್ತು ಅಂದರೆ ನಾವು ಅಲ್ಲಿ ಭಾಳ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರಷ್ಟೇ ನಾವು ಈ ಗೊಣ್ಣೆ ಹುಳುವಿನಿಂದ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹೆಚ್ಚಾನೆಚ್ಚು ಮುಂಗಾರಿನ ಬೆಳೆಯನ್ನು ಮಾತ್ರ ಕಾಡುವಂಥದ್ದು ಗೊಣ್ಣೆ ಹುಳ. ಹಿಂಗಾರಿನ ಬೆಳೆ ಅಥವಾ ಬೇಸಿಗೆ ಬೆಳೆಯಲ್ಲಿ ಇದ್ರ ನಮ್ಗೆ ಹಾವಳಿ ಇರೋದಿಲ್ಲ. ಯಾಕೆಂದರೆ ಹಿಂಗಾರು ಬಿತ್ತೋ ಅಷ್ಟರೊಳಗೆ ಇದು ಆಲ್ಮೋಸ್ಟ್ ಕೋಶಾವಸ್ಥೆಗೆ ಹೋಗ್ಬಿಟ್ಟಿರುತ್ತೆ. ಮತ್ತು ಬೇಸಿಗೆ ಬೆಳೆ ಬರೋಷ್ಟ್ರಬೇಕಾದ್ರೆ ಇದು ಕೋಶಾವಸ್ಥೆನೇ ಇರುತ್ತೆ ಅಥವಾ ಪ್ರೌಢಾವಸ್ಥೆಗೆ ಬಂದು ಮಣ್ಣಿನಲ್ಲಿ ಮಳೆಗಾಗಿ ಕಾಯ್ತಾ ಇರೋದ್ರಿಂದ ಇದ್ರ ಬಗ್ಗೆ ಚಿಂತೆ ಬೇಡ. ಆದರೆ ಮುಂಗಾರಿನ ಹಂಗಾಮಿನಲ್ಲಿ ಬೆಳೆಯುವಂಥ ರೈತರು ಯಾವ ಪ್ರದೇಶದಲ್ಲಿ ನಿಮಗೆ ಗೊಣ್ಣೆ ಹುಳುವಿನ ಹಾವಳಿ ಇದೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಹೋಲೋಟ್ರೈಕಿಯಾ ಸೆರೇಟಾ ಬಯಲುಸೀಮೆನಲ್ಲಿ ಬರುವಂಥ ಇದು, ಅದ್ರ ಜೊತೆಗೆ ಅನಮೋಲ, ಇವೆರಡು ಸ್ಪೀಷೀಸ್ಗಳು ಎಲ್ಲಿದ್ದಾವೆ ಹೆಚ್ಚಾನೆಚ್ಚು ನಮ್ಮ ದಕ್ಷಿಣದ ಚಿತ್ರದುರ್ಗ ಇರ್ಬೋದು, ಅಥವಾ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಇರ್ಬೋದು, ರಾಮನಗರ, ನರಸೀಪುರ, ಮೈಸೂರು ಇರ್ಬೋದು, ಅಥವಾ ಚಾಮರಾಜನಗರ ಇರ್ಬೋದು, ಧಾರವಾಡ, ಹಾವೇರಿ, ಬೆಳಗಾಂ, ಈ ಪ್ರದೇಶದ ರೈತರು ಭಾಳ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿರೋದು ಮುಂಗಾರಿನಲ್ಲಿ. ಯಾಕೆಂದರೆ ಇಲ್ಲೆಲ್ಲ ಭಾಳ ವ್ಯಾಪಕವಾಗಿ ನಮಗೆ ಈ ಗೊಣ್ಣೆ ಹುಳುವಿನ ಹಾವಳಿ ಅವಾಗ ಕಾಣಿಸ್ತಾ ಇದೆ. ಈ ಪ್ರದೇಶದಲ್ಲಿ ನಾವು ಶೇಂಗಾ ಬೆಳೀತಾ ಇದ್ದೀವಿ, ಕಡಲೆಕಾಯಿ ಬೆಳೀತಾ ಇದ್ದೀವಿ ಅಂದರೆ, ಮುಂಗಾರಿನಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಗೊಣ್ಣೆ ಹುಳುವಿಗೆ ಮುಂಜಾಗ್ರತೆಯಾಗಿ ನಾವು ಮಾಡ್ಕೋಬೇಕು. ಈಗಾಗಲೇ ನಾವು ಈ ವಿಷಯವಾಗಿ ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ನಮ್ಮ ಫಾರ್ಮ್ ಟಿ ವಿನಲ್ಲಿ. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದರೆ, ಬಿತ್ತೋದಕ್ಕಿಂತ ಮೊದಲೇ ನೀವು ಮಳೆ ಬಿದ್ದಾಗ ಬೆಳಕಿನ ಬಲೆ ಹಾಕಿದ್ರಿ ಅಥವಾ ಮೆಟ್ರೈಸಿಯಮ್ ಸೇರಿಸಿರುವಂಥ ಕಸದ ರಾಶಿಗಳನ್ನು ಹಾಕಿ ಅದರಲ್ಲಿ ಬರುವಂಥ ಹುಳಗಳನ್ನು ಸಂಗ್ರಹಿಸಿ ನಾಶ ಮಾಡಿದ್ದೀರಿ. ಏನೆಲ್ಲ ಮಾಡಿದ್ರೂ ಸಹ ಶೇಂಗಾ ಬಿತ್ತೋದಕ್ಕಿಂತ ಮೊದಲು ಎಕರೆಗೆ 10 kgಯಷ್ಟು ಮೆಟ್ರೈಸಿಯಮನ್ನು ನೀವು ಸೇರಿಸೋದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಏಕೆಂದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇದು ಯಾವಾಗ ತುಂಬ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೂ ಆ ಒಂದು ವಿಜ್ಞಾನ ಇನ್ನೂ ಅಷ್ಟು ಮಾಹಿತಿ ನಮಗೆ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಹೋದ ವರ್ಷ ಈ ಥರ ಮಳೆ ಆಯಿತು ಅಥವಾ ಕಡಿಮೆ ಆಯಿತು, ಜಾಸ್ತಿ ಆಯಿತು ಅಂತ ಹೇಳಿ ಮುಂದಿನ ವರ್ಷ ಈ ಹುಳ ಬರುತ್ತೆ ಬರಲ್ಲ ಅನ್ನುವಂಥ ಇದು ಇನ್ನೂ ಕ್ರೋಢೀಕರಣ ಆಗಬೇಕು. ಅದು ಪ್ರಯತ್ನಗಳು ನಡೆದಿದ್ದಾವೆ. ಆ ಕಾರಣಕ್ಕೋಸ್ಕರ ಶೇಂಗಾ ಇದೆ ನಮ್ಮ ಪ್ರದೇಶದಲ್ಲಿ ಗೊಣ್ಣೆ ಹುಳು ಇದೆ ಅಂತ ಇತ್ತು ಅಂದರೆ ಇನ್ವೇರಿಯಬಲಿ ಎಕರೆಗೆ 10 kg ಮೆಟ್ರೈಸಿಯಮ್ಮು. ಈಗಾಗಲೇ ನಮ್ಮ ರೋಗಶಾಸ್ತ್ರಜ್ಞರು ಕೂಡ ನಿಮಗೆ ಅದನ್ನು ಟ್ರೈಕೋಡರ್ಮ ಹೇಳ್ತಾ ಇದ್ದಾರೆ. 10 kg ಮೆಟ್ರೈಸಿಯಮ್,
ಟ್ರೈಕೋಡರ್ಮ ಎರಡನ್ನು ಸೇರಿಸಿ ಅನುಕೂಲ ಇತ್ತು ಅಂದರೆ ಅದ್ರ ಜೊತೆಗೆ ಬೇವಿನ ಹಿಂಡಿಯನ್ನು ಎಕರೆಗೆ 200ರಿಂದ 250 kg ಬೇವಿನ ಹಿಂಡಿಯನ್ನು ಸೇರಿಸಿ ಹಾಕಿಬಿಟ್ರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದರ ನಂತರ ಅನಿವಾರ್ಯ ಅನಿಸಿದ್ರೆ ಸಾಧಾರಣವಾಗಿ ಈ ಹುಳ ಬಂದಾಗ ಹೇಗಾಗುತ್ತೆ ಅಂದರೆ ಗಿಡ ಸಣ್ಣದಾಗಿ ಒಣಗಕ್ಕೆ ಶುರುವಾಗುತ್ತೆ. ಮೊದಲು ಹಳದಿ ಆಗುತ್ತೆ, ಕ್ರಮೇಣ ಹಳದಿ ಆಗುತ್ತೆ, ಮತ್ತು ಈ ಹಳದಿ ಆಗುವಂಥದ್ದು ಎಲ್ಲೋ ಒಂದು ಗಿಡ ಮೊದಲು ಒಣಗುತ್ತೆ, ನಂತರ ಅದರ ಪಕ್ಕದ ಗಿಡ ಒಣಗುತ್ತೆ. ಸಾಲಿನಲ್ಲೇ ಈ ಗಿಡಗಳು ಇದರ ಹಾವಳಿಯನ್ನು ಮಾಡುತ್ತೆ. ಇದು ಒಂದು ವೈಶಿಷ್ಟ್ಯತೆ, ಬೇರೆ ಯಾವುದೇ ಒಂದು ಕೀಟದಲ್ಲಿ ಈ ರೀತಿ ನಮಗೆ ಕಾಣಿಸೋದಿಲ್ಲ. ಏಕೆ ಅಂತಂದರೆ ಈ ಗಿಡ ಭಾಳ ವೇಗವಾಗಿ ಎಲ್ಲಂದ್ರಲ್ಲಿ ಅಡ್ಡಾಡೋದಿಲ್ಲ, ಭಾಳ ಶಿಸ್ತುಬದ್ಧವಾಗಿ ಒಂದು ಗಿಡ ಮುಗಿದ ಮೇಲೆ ಪಕ್ಕದ ಗಿಡಕ್ಕೆ ಹೋಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಆಳಿನ ಗುರ್ಸೋದು ಕೂಡ ಭಾಳ ಸರಳ. ನಮ್ಮ ಶೇಂಗಾಗೆ ಬಂದಿದೆ ಅಂತ ಯಾವುದಂದ್ರೆ ನಮ್ಮ ಸಾಲಿನಲ್ಲಿ ಎಲ್ಲೋ ಒಂದು ಮೊದಲು ಹಳದಿ ಆಗುತ್ತೆ, ಅದರ ಪಕ್ಕದ ಗಿಡ ಮಾರಣೆಗೆ ಒಣಗ್ತಾ ಇದೆ ಅಥವಾ ಹಳದಿ ಆಗ್ತಾ ಇದೆ ಅಂದರೆ ಅಲ್ಲಿ ನಮ್ಮ ಗೊಣ್ಣೆ ಹುಳ ಇದೆ ಅಂತೇಳಿ ನಾವು ಅದನ್ನು ಮಣ್ಣನ್ನು ಕೆರೆದು ನೋಡಿದ್ರೆ ಖಂಡಿತವಾಗಿ ನಮ್ಮ ಕೈಗೆ ಸಿಕ್ಕೇ ಬಿಡುತ್ತೆ, ಸಾಕ್ಷಿ ಸಮೇತ. ಅಂಥ ಸಂದರ್ಭಗಳಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮೊದಲೇ ನಾವು ಮೆಟ್ರೈಸಿಯಮ್ ಹಾಕ್ಕೊಂಡಿದ್ರೆ ಈ ಹುಳ ಗಿಡ ಹಳದಿ ಆಗೋದಕ್ಕೆ ನಮ್ಮ ಮೆಟ್ರೈಸಿಯಮ್ ಬಿಡೋದಿಲ್ಲ. ಇದನ್ನು ಬೈ ಚಾನ್ಸ್ ಏನಾದರೂ ನಾವು ಮಾಡಿಲ್ಲ ಅಂದರೆ ಆ ಸಂದರ್ಭಗಳಲ್ಲಿ ಬೆಳೆ ಉಳಿಸ್ಕೊಳ್ಳೋದಕ್ಕೆ ನಮಗೆ ಅನಿವಾರ್ಯ. ಆ ಸಂದರ್ಭದಲ್ಲಿ ನಾವು ಡ್ರೆಂಚಿಂಗ್ ಮಾಡಲೇಬೇಕು, ರಾಸಾಯನಿಕ ಕ್ರಮಕ್ಕೆ ಹೋಗಲೇಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಜೈವಿಕವಾಗಿ ಮಾಡ್ತೀನಿ ಅಂತೇಳಿ ಆಗೋದಿಲ್ಲ. ಏಕೆಂದರೆ ಬೆಳೆ ಬಂದಿರುತ್ತೆ, ಅದನ್ನು ತಕ್ಷಣಕ್ಕೆ ಉಳಿಸ್ಕೊಳ್ಳೋದಕ್ಕೆ ನಾವು ರಾಸಾಯನಿಕಕ್ಕೆ ಅನಿವಾರ್ಯ ಹೋಗಬೇಕು. ಕ್ಲೋರ್ಪೈರಿಫಾಸ್, ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋಪ್ರಿಡ್, ಇವು ಮೂರೇ ನಮಗಿರುವಂಥ ಆಯ್ಕೆಗಳು. ಕ್ಲೋರ್ಪೈರಿಫಾಸ್ ಆದರೆ ಪ್ರತಿ ಲೀಟ್ರ್ ನೀರಿಗೆ ಕನಿಷ್ಠ 4ರಿಂದ 10 ml, ಇಮಿಡಾಕ್ಲೋಪ್ರಿಡ್ ಆದರೆ 1ರಿಂದ 2.5 ml, ಅಥವಾ ನಮ್ಮ ಫಿಪ್ರೋನಿಲ್ ಆದರೆ 2ರಿಂದ 5 ml ಈ ಪ್ರಮಾಣದಲ್ಲಿ. ಅಂದರೆ ನಮ್ಮಲ್ಲಿ ಎಷ್ಟು ತೀವ್ರತೆ ಇದೆ ಅನ್ನೋದ್ರ ಮೇಲೆ ನಾವು ಇದನ್ನು ಇದು ಮಾಡ್ಕೋಬೇಕು. ಮತ್ತು ಹೆಚ್ಚಾನೆಚ್ಚು ಇದನ್ನು ನಮ್ಮ ಬೆಳೆಯ ಸಾಲಿನಿಂದ ಸುಮಾರು 10 ಸೆಂಟಿಮೀಟ್ರ್ ಅಗಲಕ್ಕಷ್ಟೇ ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ಅಥವಾ ಡ್ರೆಂಚ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ನಮ್ಮ ಬೇರಿರುವಂಥ ಭಾಗದಲ್ಲಿ ಅಷ್ಟೇ ನಾವು ರಾಸಾಯನಿಕ ಅಪ್ಲೈ ಮಾಡಿದ್ರೆ ಸಾಕು. ಇದು ಹುಳ ಪಕ್ಕದಲ್ಲಿರಲಿ, ಏನೂ ತೊಂದರೆ ಇಲ್ಲ. ಆ ಒಂದು ಕನಿಷ್ಠ ಅಂದರೂ 15ರಿಂದ 20 ದಿನಗಳವರೆಗೆ, ಮಳೆ ಬರಲಿಲ್ಲ ಅಂತಂದರೆ ಈವನ್ 30 ದಿನಗಳವರೆಗೆ ನಮಗೆ ಈ ಹುಳ ಒಂದು ಬೆಳೆಯಿಂದ ರಕ್ಷಣೆಯನ್ನು ಕೊಡುತ್ತೆ. ಇಂಥ ಸಂದರ್ಭಗಳಲ್ಲಿ ಬೇಕಂದರೆ ನಾವು ಈ ಮೆಟ್ರೈಸಿಯಮ್ ಅಥವಾ EPNಗಳನ್ನು ಕೂಡ ನಾವು ಮಣ್ಣಿಗೆ ಸೇರಿಸಿ ನಂತರ ಈ ಒಂದು ಕ್ಲೋರ್ಪೈರಿಫಾಸ್ ಅಥವಾ ಈ ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋಪ್ರಿಡನ್ನು ನಾವು ಬುಡಕ್ಕೆ ಮಾತ್ರ ಉಪಚಾರ ಮಾಡೋದು. ಅಂದರೆ ಈ ಮೆಟ್ರೈಸಿಯಮ್ ಮತ್ತು EPNನ್ನು ಆದಷ್ಟು ಸಾಲುಗಳಲ್ಲಿ ನಡುವೆ, ಬೆಳೆಯ ಸಾಲುಗಳಲ್ಲ ಅದರ ನಡುವೆ ಇರುವಂಥ ಹರಿನಲ್ಲಿ ನಾವು ಅದನ್ನು ಹಾಕಿ, ಈ ಸಾಲುಗಳಿಗೆ ಬೆಳೆ ಇರುವಂಥ ಸಾಲಿನಲ್ಲಿ ಮಾತ್ರ ನಾವು ಈ ಕೀಟನಾಶಕವನ್ನು ಬಳಸೋದ್ರಿಂದ ಅಲ್ಲಿ ಆಹಾರವಿಲ್ಲದೆ ಸ್ವಲ್ಪ ವೀಕ್ ಆಗಿರುವಂಥ ಗಿಡಗಳ ಮೇಲೆ ನಮ್ಮ EPN ಭಾಳ ಸರಳವಾಗಿ ಕೆಲಸ ಮಾಡುತ್ತೆ. EPN ಬಳಸೋದಿತ್ತು ಅಂದರೆ ಹಸಿ ಚೆನ್ನಾಗಿರಬೇಕು. ಹಸಿ ಹದವಾಗಿತ್ತು ಅಂದರೆ ಮಾತ್ರ ಅಂಥ ಸಂದರ್ಭಗಳಲ್ಲಿ EPN ಬಳಸಿ. ಒಣ ಹವೆ ಇತ್ತು ಅಂತಂದರೆ ಬೇಡ. EPN ಕೆಲಸ ಮಾಡೋದಿಲ್ಲ. ಮಣ್ಣಿನಲ್ಲಿ ಹಸಿ ಇಲ್ಲ ಅಂದರೆ EPN ಕೆಲಸ ಮಾಡೋದಿಲ್ಲ. ನೀರು ಚೆನ್ನಾಗಿದೆ ಅಂದಾಗ ಮಾತ್ರ ಇದು ಮಾಡುತ್ತೆ. ಹದವಾದ ಹಸಿ ಇತ್ತು ಅಂತಂದರೆ ನಮ್ಮ ಮೆಟ್ರೈಸಿಯಮ್ ತೊಂದರೆ ಇಲ್ಲ, ಕೆಲಸ ಮಾಡುತ್ತೆ. ಬಟ್ ಅದಕ್ಕೆ 1 ತಿಂಗಳಷ್ಟು ಕಾಲಾವಕಾಶ ಬೇಕು. ಬೈ ಚಾನ್ಸ್ ಏನಾದರೂ ಇದು ತಡವಾಗಿ ಜುಲೈ ನಂತರ ಅಥವಾ ಆಗಸ್ಟ್ ನಂತರ ಕಾಣಿಸ್ಕೊಂಡಿದೆ ಅಂತಂದರೆ ಮೆಟ್ರೈಸಿಯಮ್ ಸಹ ಕೆಲಸ ಮಾಡೋದಿಲ್ಲ. ಇದೇನಿದ್ರು ಜೂನ್ ಜುಲೈ ಆ 2 ತಿಂಗಳಿನಲ್ಲಿ ಮಾತ್ರ ನಾವು ಈ ಮೆಟ್ರೈಸಿಯಮ್ ಅಥವಾ EPNಗಳನ್ನು ಬಳಸ್ಕೊಂಡು ಇದನ್ನು ನಿರ್ವಹಣೆಗೆ ಸಹಾಯ ಪಡ್ಕೋಬೋದು. ಆದರೆ ಇಲ್ಲಿ ಅನಿವಾರ್ಯವಾಗಿ ನಾವು ರಾಸಾಯನಿಕ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮತ್ತು ಅನುಕೂಲ ಇದ್ದರೆ ಈ ಬೆಳೆ ತೆಗೆದ ಮೇಲೆ ಮುಂದಿನ ಮುಂಗಾರಿನಲ್ಲಿ ನೀರಾವರಿ ಇದ್ದರೆ ಏನು ಭತ್ತದ ಬೆಳೆ ಬೆಳೆಯೋದ್ರಿಂದ ಈ ಒಂದು ಗೊಣ್ಣೆ ಹುಳುವನ್ನು ನಮ್ಮ ತೋಟದಿಂದ ಭಾಳಷ್ಟು ಕಡಿಮೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಇದು ಎಲ್ರಿಗೂ ಆಗಲಿಕ್ಕಿಲ್ಲ. ಬಟ್ ಯಾರಿಗೆ ಅನುಕೂಲ ಇದೆ ಅವರು ಪ್ರಯತ್ನ ಮಾಡೋದು ಭಾಳ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಇದ್ರ ಗೊಣ್ಣೆ ಹುಳು ವಿಶೇಷವಾದ ನಿರ್ವಹಣೆಗೆ ನನ್ನ ಯಾವುದಾದ್ರೂ ಹಳೆ ಕಾರ್ಯಕ್ರಮಗಳನ್ನು, ಸಂಚಿಕೆಗಳನ್ನು ನೋಡಿದ್ರೆ ಗೊಣ್ಣೆ ಹುಳು ನಿರ್ವಹಣೆಗೆ ಇನ್ನೂ ಹೆಚ್ಚಿನ ವಿವರಗಳು ಸಿಗ್ತವೆ. ಆದರೆ ಶೇಂಗಾದಲ್ಲಿ ನಾನೇ ಹೇಳ್ದಂಗೆ ಮುಂಗಾರಿನಲ್ಲಿ ಜೂನ್ ಜುಲೈ ಈ 2 ತಿಂಗಳಿನಲ್ಲಿ ಅನಿವಾರ್ಯವಾಗಿ ನಾವು ರಾಸಾಯನಿಕಕ್ಕೆ ಹೋಗಬೇಕು. ಆ 2 ತಿಂಗಳಿನಲ್ಲಿ ಅದ್ರ ಜೊತೆಗೆ EPN ಅಥವಾ ಮೆಟ್ರೈಸಿಯಮ್ ನಮ್ಮ ಮಣ್ಣಿನಲ್ಲಿ ಎಷ್ಟು ಹಸಿ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇವೆರಡನ್ನು ಬಳಸ್ಕೊಳ್ಳೋದ್ರಿಂದ ಇನ್ನೂ
ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಕ್ರಮಗಳು ನಮಗೆ ಈ ಹಂತದಲ್ಲಿ ಸಹಾಯ ಮಾಡೋದಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.